ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾಪಿ ಟು ಲರ್ನ್ ಚಾನಲ್. ಇವತ್ತು ನಾವು ಮೌಸ್ ಪಾಯಿಂಟರನ್ನು ಹೇಗೆ ಹೈಲೈಟ್ ಮಾಡಿ ತೋರಿಸ್ಬೋದು, ಹೇಗೆ ನಾವು ಎಲ್ಲೋ ಕರ್ಸರ್ ಮೂಲಕ ನಮಗೆ ಯಾರಿಗಾದರೂ ಟೀಚ್ ಮಾಡಬೇಕಾದ್ರೆ, ಇಲ್ಲಾಂದರೆ ನಾವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಅಂತ ನೋಡುವ. ಅದಕ್ಕಿಂತಲೂ ಮೊದಲು ನಮ್ಮ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮಿನಲ್ಲಿ ಎಲ್ಲೋ ಕರ್ಸರ್ ಅಂತ ಟೈಪ್ ಮಾಡಬೇಕು. ಟೈಪ್ ಆದಮೇಲೆ ನಿಮಗೆ ಇಂತಹ ಒಂದು ಇಂಟರ್ಫೇಸ್ ಕಾಣಸಿಗ್ಬೋದು. ಇಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಇದೆಯಲ್ಲ, ಎಲ್ಲೋ ಕರ್ಸರ್ ಸರ್ಚ್ ಇಂಜಿನ್ ಅಂತ, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಒಂದು ಹೊಸ ಇಂಟರ್ಫೇಸ್ ಕಾಣಸಿಗ್ತದೆ. ಇಲ್ಲಿ ನಿಮಗೆ ಹಲವಾರು ಕರ್ಸರ್ಗಳ ಲೀಸ್ಟ್ ಕಾಣಸಿಗ್ಬೋದು. ಇಲ್ಲಿ ನೀವು ಒರಿಜಿನಲ್ ವಿಂಡೋಸ್ 10 ಎಂಬ ಕರ್ಸರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಡೌನ್ಲೋಡ್ ಮಾಡೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಡೌನ್ಲೋಡ್ ಮಾಡಿದ ಫೈಲ್ ಜಿಪ್ ಫೈಲ್ ಆಗಿರ್ತದೆ. ಆದ್ದರಿಂದ ಜಿಪ್ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಿ ಆದಮೇಲೆ ಅದರಲ್ಲಿ ಇರುವಂತಹ ಫೈಲ್ಗಳನ್ನು ಒಂದು ಫೋಲ್ಡರ್ಗೆ ಹಾಕಬೇಕು. ಎಕ್ಸ್ಟ್ರಾಕ್ಟ್ ಮಾಡುವ ವಿಧಾನ ನಿಮ್ಗೆ ಗೊತ್ತಿದೆಯಲ್ಲ, ರೈಟ್ ಬಟನ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾಯಿತು. ನಿಮಗೆ ಈಗ ಹಲವಾರು ಕರ್ಸರ್ಗಳು ಕಾಣಿಸಿರ್ಬೋದು. ಇದನ್ನೆಲ್ಲವನ್ನು ಒಂದು ಫೋಲ್ಡರ್ನಲ್ಲಿ ಹಾಕಿ, ಎಲ್ಲೋ ಕರ್ಸರ್ ಅಂತ ಅದಕ್ಕೊಂದು ನೇಮು ಹಾಕಿ. ಅದಾದಮೇಲೆ ನೀವೇನು ಮಾಡಬೇಕಂದ್ರೆ ಈ ಫೋಲ್ಡರನ್ನು ಕಟ್ ಮಾಡಿ ಇಲ್ಲಿಂದ ಲೋಕಲ್ ಡಿಸ್ಕ್ ಸಿ ಅಂತ ಇದೆಯಲ್ಲ, ಅದರ ಒಳಗೆ ಹಾಕಬೇಕು. ಅಂದರೆ ಇಲ್ಲಿಂದ ಕಟ್ ಮಾಡಿ ಲೋಕಲ್ ಡಿಸ್ಕ್ ಸಿಯಲ್ಲಿ ಇಲ್ಲಿ ನಿಮಗೆ ಕರ್ಸರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ಪೇಸ್ಟ್ ಮಾಡಬೇಕು. ನೀವು ಆಲ್ರೆಡಿ ಕಾಪಿ ಅಲ್ಲಾಂದರೆ ಕಟ್ ಮಾಡಿದಂಥ ಫೈಲನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆದಮೇಲೆ ಈಗ ಆಲ್ರೆಡಿ ಒಂದು ಸ್ಟೆಪ್ ಆಯಿತು. ಎರಡನೇ ಸ್ಟೆಪ್ ಏನಂದರೆ ಈ ಕರ್ಸರನ್ನು ಹೇಗೆ ಆ್ಯಕ್ಟಿವೇಷನ್ ಮಾಡೋದಂತ ಅದನ್ನು ನೋಡುವ. ಅದಕ್ಕೆ ನೀವು ಅಲ್ಲಿ ಮೌಸ್ ಸೆಟ್ಟಿಂಗ್ಸ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಆದಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೈಡಲ್ಲಿ ನಿಮಗೆ ಅಡಿಷನಲ್ ಮೌಸು ಆಪ್ಷನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೊಂದು ಹೊಸ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಪಾಯಿಂಟರ್ಸ್ ಅಂತ ಇದೆಯಲ್ಲ, ಎರಡನೇ ಆಪ್ಷನ್, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ ನೀವೇನು ಮಾಡಬೇಕಂದ್ರೆ ಕೆಳಗೆ ಬ್ರೌಸರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಇದಾದಮೇಲೆ ನಿಮಗೆ ಕರ್ಸರ್ನ ಆ ಫೈಲ್ ಓಪನ್ ಆಗ್ತದೆ. ಆಲ್ರೆಡಿ ನಾವು ಪೇಸ್ಟ್ ಮಾಡಿದಂಥ ಫೈಲ್ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಾವು ಇರುವಂತಹ ಯಾವುದಾದ್ರೂ ಒಂದು ಕರ್ಸರನ್ನು ಕ್ಲಿಕ್ ಮಾಡಬೇಕು. ನಮಗೆ ಅದರ ಶ್ಯಾಡೋ ಬೇಕಾದರೆ ಶ್ಯಾಡೋ ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟರೆ ಆಯಿತು, ಎನೇಬಲ್ ಆಯಿತು. ನಮಗೆ ಇದನ್ನು ಏನು ಮಾಡ್ಬೋದು ಅಂದರೆ ಈ ಕರ್ಸರ್ ಮೂಲಕ ಇರುವಂಥ ಉಪಕಾರ ನಿಮಗೆ ಗೊತ್ತಿರ್ಬೋದು. ವೀಡಿಯೋ ಮಾಡಲಿಕ್ಕೆ, ಇಲ್ಲಾಂದರೆ ಮಕ್ಕಳಿಗೆ ಕ್ಲಾಸ್ ಮಾಡಲಿಕ್ಕೆ ಇದು ತುಂಬ ಉಪಕಾರ ಆಗ್ತದೆ. ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಕಿ, ಕಮೆಂಟ್ ಹಾಕಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗುವ. ಅದುವರೆಗೂ ಟೇಕ್ ಕೇರ್, ಬಾಯ್.